ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ಇವತ್ತು ಡೇ 3 ಆಫ್ ಮೈ ಚಾಲೆಂಜ್, ಹೋಮ್ ಕುಕ್ಡ್ ಫುಡ್ ಓನ್ಲಿ. ಸೊ 2 ದಿನ ನೋಡಿದ್ದೀರಾ ಹೆಂಗೆ ನಾನು ಕ್ರೇವಿಂಗ್ಸ್ ಅಂತ ಕಂಟ್ರೋಲ್ ಮಾಡಿಕೊಂಡೆ ಅಥವಾ ಬರೀ ಹೇಗೆ ಮನೆ ಊಟ ಮಾತ್ರ 3 ಹೊತ್ತು ತಿಂದಿದ್ದೀನಿ ಅಂತ. ಗೈಸ್ ಟ್ರಸ್ಟ್ ಮೀ, 2 ದಿನಕ್ಕೆ ಐ ಆಮ್ ನಾಟ್ ಎಕ್ಸಾಸ್ಟೆಡ್, ಬಟ್ ಯಾರಾದರೂ ಮಾತಾಡಬೇಕಾದ್ರೆ ಅದು ಇದು ಫುಡ್ ಹೇಳಿದಾಗ ಇದನ್ನು ತಿನ್ಬಿಡೋದು ತುಂಬ ಅನಿಸಿದೆ. ಆ್ಯಂಡ್ ಹೊಟ್ಟೆ ತುಂಬಿದಾಗ ಕ್ರೇವಿಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಈಸಿ. ನೆನ್ನೆ ಬೇರೆ ಉಪವಾಸ ಮಾಡ್ತಿದ್ದೆ ನಾನು. ಎಷ್ಟು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತಂದರೆ ಅವಾಗ ಅನ್ನಿಸ್ತಿತ್ತು ನನಗೆ, ಎಷ್ಟು ದುಡ್ಡು ಖರ್ಚು ಮಾಡ್ತಿರ್ಬೇಡ ನಾನು ಇದ್ರ ಮೇಲೆಲ್ಲ ಅಂತ. ಗೈಸ್ ಇನ್ನೂ ನನ್ನ ಥ್ರೋಟ್ ಸರಿ ಹೋಗೇ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಲೈಕ್ ಫುಲ್ ಡ್ರೈ ಆಗೋಗಿದೆ ನನಗೆ ನನ್ನ ಇದು. ಸೊ ಇವತ್ತು ಬೆಳಗ್ಗೆ ನೀವು ಕೇಳೋದಾದರೆ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಮ್ಮಮ್ಮ ದೋಸೆ ಮಾಡಿದರು. ಸೊ ಬ್ರೇಕ್ಫಾಸ್ಟು ದೋಸೆ ಮತ್ತು ಸಾಂಬಾರಾಗಿತ್ತು. ಇವಾಗ ಆಫೀಸ್ಗೆ ಹೋಗಬೇಕು, ಆಫೀಸ್ಗೆ ಬಾಕ್ಸ್ ತೊಗೊಂಡು ಹೋಗಬೇಕು, ಬಿಕಾಸ್ ಅಲ್ಲಿ ತಿಂದರೆ ಅದು ಹೊರಗಡೆ ತಿಂದಂಗಾಗುತ್ತೆ. ಸೊ ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತು ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನಾದರೂ ಸೈಡ್ಸ್ಗೆ ತೊಗೊಂಡೋಗೋಣ. ಸೊ ದಟ್ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ ಆದಾಗ ಒಂದು ಸ್ವಲ್ಪ ಹೊಟ್ಟೆ ಹಸು ಥರ ಆಗುತ್ತೆ. ಅವಾಗೆಲ್ಲ ನಾವು ಕೋಕ್ ಆಗಲಿ ಅಲ್ಲಿರೋ ಸ್ನ್ಯಾಕ್ಸ್ ಆಗಲಿ ತೊಗೊಂಡು ತಿಂದ್ಬಿಡ್ತಿದ್ದೆ. ಸೊ ಇವಾಗ ಅದನ್ನೆಲ್ಲ ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು ಅಂತಂದರೆ ನಾನು ಬಾಕ್ಸಲ್ಲಿ ಏನಾದ್ರು ತೊಗೊಂಡೋಗ್ಬೇಕು. ಇವಾಗ ಮಸಾಲ ಚಿತ್ರಾನ್ನಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವೆಲ್ಲ. ಮೊದಲನಾಗಿ 1 ಟೊಮೆಟೊ, 5 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಹುರ್ಗಡ್ಲೆ, ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಜಜ್ಜಿಟ್ಕೊಂಡಿದ್ದೀನಿ, ಆ್ಯಂಡ್ 1 ಓಲ್ನಷ್ಟು ಕಾಯಿ. ಆ್ಯಂಡ್ ಇವಾಗ ಒಗ್ಗರಣೆಗೆ ಬೇಕಾಗಿರೋದು, ಒಗ್ಗರಣೆಗೆ ಈರುಳ್ಳಿ ಒಂದು 5-6 ಮೆಣಸಿನ್ಕಾಯಿ, ನೀವು ಬೇಕಾದರೆ ಆಪ್ಷನಲ್ ಆಗಿ ಕೆಂಪು ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪಿನೆಸ್ಗೆ. ಕಾಯ್ಕೊಂಡು ನಿಂತವ್ರು ನೋಡಿ ನನ್ನ ಕಾಫಿಗೆ. ಸೊ ಗೈಸ್ ಇವತ್ತು ನಾನು ಕಾಫಿ ತೊಗೊಂಡ್ಬಂದೆ ಮನೆಯಿಂದ. ಆಮೇಲೆ ಇನ್ನೊಂದೇನು, ಇದರಲ್ಲಿ ಪೊಮೊಗ್ರಾನೇಟ್ ಇದೆ, ಇದರಲ್ಲಿ ಸ್ಯಾಂಡಿಗೆ ನೀವು ಕೊಟ್ಟಿದ್ದು ಬಾಕ್ಸು, ಇದರಲ್ಲಿ ಕುಕುಂಬರ್, ಇದರಲ್ಲಿ ಊಟ. ಇಷ್ಟು ನಾನಿವತ್ತು ಹೋಮ್ ಮೇಡ್ ಫುಡ್ ತೊಗೊಂಡು ಬಂದಿರೋದು. ನಾನು ಮಾಡಿರೋ ಹೋಮ್ ಮೇಡ್ ಮಸಾಲ ಚಿತ್ರಾನ್ನ, ನಾನು ಮಾಡಿರೋ ಚಿಕನ್ ಕೋಣೆ. ಮನೋಜು ಅವ್ರ ಮನೆಯಿಂದ ಇಕ್ಕಿದ ಬೇಳೆ ಸಾಂಬಾರು ತಗೊಂಡು ನಾನೇ. ಇವನು ಏನು ಕೈ ಮುಕ್ಕೊಂಡಿದ್ದು ನೀನು, ನಾನು ಮಾಡಿರೋ ಚಿತ್ರಾನ್ನ ತಿಂತಾಯಿದ್ದೀನಿ ಅಂತನಾ? ಯಪ್ಪ ಡವ್ ಮಾಡು ಅಂದರೆ ತಿನ್ನುತ್ತೀನಿ. ಓ ಡ್ಯಾಮ್, ಪರವಾಗಿಲ್ಲ, ಹುಡುಗಿ ಥರ ಅಡುಗೆ ಮಾಡಿಬಿಟ್ಟು. ಯಪ್ಪ ದೇವ್ರಿ, ಎಷ್ಟರ ಹೇಳಿಸ್ಕೊಂತ್ಯಾ? ಯಪ್ಪ ಎಷ್ಟತಿ ಅದು ಕೇಳೋಳೆ ಮೊದಲೇ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ. ಯಪ್ಪ ನಾನೇನು ಕೇಳಿಲ್ಲ ಗೈಸ್. ಆದರೆ ಇವರಿಬ್ಬರು ನಾನು ಗುರ್ಸ್ಬೇಕು ಅಂದ್ಬಿಟ್ಟು ಗೈಸ್ ಬೇಕು ಅಂತ ತಂದೂರಿ ತೊಗೊಂಡ್ಬಂದವ್ರು. ಇವರೆಲ್ಲ ಮನುಷ್ಯರೇ ಅಲ್ಲ, ಇವರೆಲ್ಲ ಯು ಡೋಂಟ್ ಬಿಲಾಂಗ್ ಟು ದಟ್ ಕಮ್ಯುನಿಟಿ ಎನಿಮೋರ್. ಮನುಷ್ಯರೇ ಅಲ್ಲ, ಇವಳು ಮನುಷ್ಯರು ಅಲ್ಲ. ನನಗೆ ಹೊಟ್ಟೆ ಉಳಿಸ್ಬೇಕಂತ ಇವಳಲ್ಲಿ ಕೋಡ್ಬಳೆ ತರಿಸೋಳೆ, ಇವನು ತಂದೂರಿ ಚಿಕನ್ ತೊಗೊಳ್ಸಿ. ನನ್ನ ಇಷ್ಟೇ ನಾನು ಬಿಡಲ್ಲ ಗೈಸ್. ಓ ಹೀಗೆ ಕಾಣಿಸ್ತಿದ್ಯಾ? ಆದರೂ ನನ್ನ ಇಷ್ಟೇ ನಾನು ಬಿಡಲ್ಲ ಗೈಸ್. ಚಿತ್ರಾನ್ನ ತಿಂತೀನಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಸೊ ಗೈಸ್ ನೋಡಿದ್ರಲ್ಲ ನನ್ನ ಇಷ್ಟೇನ. ನಾನು ಅನ್ಕೊಂಡು ಮುಂದೆ ಅಷ್ಟೊಂದು ಊಟ ಇದ್ರು, ಅಷ್ಟೊಂದು ಚಿಕನ್ ಎಲ್ಲ ಇದ್ರು, ಮನೆಯಿಂದ ತಗೊಂಡೋಗಿರೋ ಊಟನೇ ಮಾಡಿದೆ. ಅದು ಸೀನ್ ಕಟ್ ಮಾಡಿದ್ದು 2 ನಿಮಿಷಕ್ಕೆ. ಐ ಗೆಸ್ ನಾನು ಇಷ್ಟೇನೋ ಬಿಟ್ಬಿಟ್ಟಿದ್ದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಅದೆಲ್ಲ ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ನಾನು ಅದನ್ನು ನಿಮ್ಮಿಂದ ಮುಚ್ಚಿಟ್ಬಿಟ್ಟು ಚಾಲೆಂಜ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ನೆಕ್ಸ್ಟ್ ಡೇ. ಬಟ್ ನಾನು ಅದನ್ನು ಮಾಡಿಲ್ಲ. ಚಿತ್ರಾನ್ನ ತಿನ್ನಬೇಕಾದ್ರೇ ಅವ್ರು ತಂದಿರೋ ತಂದೂರಿ, ಆ್ಯಂಡ್ ನಾನು ನಿಮಗೆ ಬಾಕ್ಸಲ್ಲಿ ತೋರಿಸಿದ್ದು ಪೆಪ್ಪರ್ ಚಿಕನ್ ಡ್ರೈ. ನನಗೆ ಗೊತ್ತು ನೀವು ಅದೆಲ್ಲ ಅದಕ್ಕೋಸ್ಕರ ಜಡ್ಜ್ ಮಾಡ್ತಿದ್ದೀರಾ, ಪೆಪ್ಪರ್ ಚಿಕನ್ ತೋರಿಸ್ಬಿಟ್ಟು ತಂದೂರಿ ಅಂತಿದ್ದಾಳೆ ಅಂತ. ತಂದೂರಿ ಕೂಡ ತರಿಸಿದ್ವಿ.
ಸೊ ಅದನ್ನೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ತಿನ್ನಬೇಕು, ನೀನು ತಿನ್ನಲೇಬೇಕು, ಅದು ಹಿಂಗೆ ತಿಂದೆ ಇದ್ಬಿಡ್ತೀಯ ನನಗೆ ಹಿಂಗೆ ಅಂತ ಹೇಳಿ ತಿನ್ನಿಸ್ಬಿಟ್ರು. ನಿಷ್ಠೆ ಅಂತ ಹೇಳಿದ್ದು ನೆಕ್ಸ್ಟ್ ಮಿನಿಟಲ್ಲೇ ನಾನು ನನ್ನ ಹೋಮ್ ಮೇಡ್ ಫುಡ್ ಓನ್ಲಿ ಚಾಲೆಂಜಿಗೆ ಎಳ್ಳು ನೀರು ಬಿಟ್ಬಿಟ್ಟಿದೆ. ಆಗಲ್ಲ, ಆಗತ್ತೆ. ಇವಳ ನೋಡೇ ಬಿಡ, ಇವಳ ನೋಡೇ ಬಿಡ. ಸೊ ನಾನು ಹೋಮ್ ಮೇಡ್ ಫುಡ್ ಕುಕ್ ಚಾಲೆಂಜ್ನಲ್ಲಿ 3 days ಅಷ್ಟೇ ಸರ್ವೈವ್ ಆಗೋಕ್ಕಾಗಿದ್ದು. 3 days, 3rd day ಎಂಡಿಂಗಲ್ಲಿ ನಾನು ಈ ಚಾಲೆಂಜ್ನ ವಿಡ್ರಾ ಮಾಡ್ಕೊತಾ ಇದ್ದೀನಿ. ಸೊ 3 days ನಾನು ಇದನ್ನು ಫೇಲಿಯರ್ ಅಂತ ಅಂದ್ಕೊಳ್ಳಲ್ಲ, ಬಟ್ 3 days ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ ಈ ಚಾಲೆಂಜ್ನ ಅಂತ ತೊಗೋತೀನಿ ಫಾರ್ ದ ಫ್ರೆಶ್ ಸ್ಟಾರ್ಟ್ ಆಫ್ 2026. ಸೊ ಹೋಮ್ ಮೇಡ್ ಫುಡ್ ಓನ್ಲಿ ಚಾಲೆಂಜಲ್ಲಿ ನಾನು 3 days ಸರ್ವೈವ್ ಆಗಿದ್ದೀನಿ ಗೈಸ್. ದಿಸ್ ಇಸ್ ದ ಕನ್ಕ್ಲೂಷನ್ ಆಫ್ ಮೈ ಫಸ್ಟ್ ಚಾಲೆಂಜ್ ಆಫ್ 2026. ಇನ್ನು ಮುಂದೆ ಇನ್ನೂ ಎಕ್ಸೈಟಿಂಗ್ ಆಗಿರೋ ಚಾಲೆಂಜಸಲ್ಲಿ ಬರ್ತೀನಿ. ನನಗೆ ಗೊತ್ತು ಇದು ನನ್ನ ಸೆಲ್ಫ್ ಕಂಟ್ರೋಲ್ ಚಾಲೆಂಜ್ ಆಗಿ. ಮುಂದೆ ಇದೇ ಥರ ನನ್ನ ಸೆಲ್ಫ್ ಕಂಟ್ರೋಲ್ನ ಟೆಸ್ಟ್ ಮಾಡೋಕ್ಕೆ ಕೆಲವೊಂದು ಚಾಲೆಂಜಸ್ಸು ಆರ್ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಕೆಲವೊಂದು ಚಾಲೆಂಜಸ್ನ ತೊಗೊಂಡು ಬರ್ತಾ ಇರ್ತೀನಿ. ನಿಮಗೆ ಯಾವುದಾದ್ರೂ ಚಾಲೆಂಜಸ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಚಾಲೆಂಜಲ್ಲಿ ನೋಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.